ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಬೇಕು. ಅವರು ತಮ್ಮ ಬದ್ಧತೆಯನ್ನ ಮೆರೆದು ಏನು ನನಗೆ ಬೇಕಾಗಿಲ್ಲ, ನನ್ನನ್ನ ಒಬ್ಬ ರೈತನ ಮಗನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿ ಅಥಣಿಯಿಂದ ಬೆಂಗಳೂರಿನ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಕೂರಿಸಿದಂತ ನನ್ನ ಮತದಾರರ ಋಣವನ್ನ ತೀರಿಸಬೇಕಾಗಿದೆ ಸ್ವಾಮಿ. ಬರೀ ಇದು ಕುಟ್ಟಳಿಗೆ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಹೇಳಿದ್ರು. ನೋಡಿ ಎಂತ ಲಾಟ್ರಿ ಹೊಡೆದಿದ್ರೆ 1486 ಕೋಟಿ ರೂಪಾಯಿ ಬಂದು. ಕಡಿಮೆನಾ? ಕಡಿಮೆ ಅಂದ್ರೆ ಅರೆ ಬಿಜೆಪಿ ಅವರು ಹೇಳ್ತಾರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಈ 1486 ಕೋಟಿ ರೂಪಾಯಿ ಇದು ಅಭಿವೃದ್ಧಿ ಅಲ್ಲವೇ? ಇದು ಕಣ್ಣಿಗೆ ಕಾಣೋದಿಲ್ವಾ? ನಾವು ಕೇಳಬೇಕಾಗುತ್ತೆ. ಇವತ್ತು ಹೇಳ್ತಾರೆ ಸರ್ಕಾರದಲ್ಲಿ ಬಜೆಟ್ ಅನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, ಗ್ಯಾರಂಟಿಗಳನ್ನ ಮಾಡಿರೋದ್ರಿಂದ ಹೆಣ್ಮಕ್ಳು ಬರೀ ದೇವಸ್ಥಾನ ದೇವರು ಅಂತ ಹೇಳಿ ಅಡ್ಡಾಡ್ತಾ ಇದ್ದಾರೆ, ಗಂಡಸರು ಕುಡಿಯೋಕೆ ಹೋಗ್ತಾ ಇದಾರಂತ ಬಿಜೆಪಿ ಅವರು ಮಾತನಾಡ್ತಾರೆ. ಕರೆ ನೀವು ಜಾಸ್ತಿ ಕುಡಿತೀರಂತ ಹೇಳ್ತಾರೆ ಬಿಜೆಪಿ ಅವರು, ಕರೆನಾ? ಅವ್ರಿಗೆ ಭ್ರಮ ನಿರಸೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪೂರ್ವ ಏನು ನಮ್ಮ ಸರ್ಕಾರ ಭಾಷೆಯನ್ನು ಕೊಟ್ಟಿತ್ತು, 5 ಗ್ಯಾರಂಟಿಗಳನ್ನ ಈಡೇರಿಸಿ ಇವತ್ತು ಜನರ ಒಂದು ಜನಪ್ರಿಯತೆಯನ್ನ ನಾವು ಗಳಿಸ್ಕೊಳ್ತಾ ಇದೆಯಲ್ಲ, ಅದನ್ನ ಅವ್ರ ಕೈಯಿಂದ ನೋಡ್ಲಿಕ್ಕೆ ಆಗಲ್ಲ. ಬಂಧುಗಳೇ, ನಾನು ದೇವರ ಮೇಲೆ ಬಹಳಷ್ಟು ಭಕ್ತಿ. ನಾನು ದೇವ್ರನ್ನ ಬಿಟ್ಟು ಏನೂ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ, ನನಗೆ ರಾಮನ ಮೇಲೆ ವಿಶೇಷವಾದಂತ ಭಕ್ತಿ. ಅಯೋಧ್ಯೆಯಲ್ಲಿ 5,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ರಾಮ ಮಂದಿರವನ್ನ ಕಟ್ಟೋದು ಎಲ್ಲರಿಗೂ ಒಳ್ಳೆದಾಗಿ 5,000 ಕೋಟಿ. ಆದ್ರೆ ಒಂದು ವರ್ಷಕ್ಕೆ ಬಂಧುಗಳೇ, ಒಂದು ತಿಂಗಳಿಗೆ ಈ 5 ಗ್ಯಾರಂಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಸುಮಾರು 5,000 ಕೋಟಿಯನ್ನ ನನ್ನ ಮನೆಗಳಿಗೆ, ನನ್ನ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆ ರಾಮ ರಾಜ್ಯವಾಗಲಿ ಅಂತ ಹೇಳಿ ತಿಂಗಳಿಗೆ 5,000 ಕೋಟಿ ಅಲ್ಲಿ ಕಟ್ಟಿದ್ದು. 5,000 ಕೋಟಿಯಿಂದ ಮಂದಿರವನ್ನ ಒಳ್ಳೆದಾಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಮ ರಾಜ್ಯವನ್ನ ನಿರ್ಮಿಸಲಿಕ್ಕೆ ತಿಂಗಳಿಗೆ ಎಷ್ಟು ಕೋಟಿ? 5,000 ಕೋಟಿ. ಆದ್ರೆ ಅದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬರೀ ಏನು ಶ್ರೀಮಂತರ ಬೆಳವಣಿಗೆ ಆದ್ರೆ ಭಾರತ ದೇಶ ಬೆಳೀತಾ ಇಲ್ಲ. ಬಂಧುಗಳೇ, ನನ್ನ ತಾಯಿಯಂದ್ರ ಮುಖದಲ್ಲಿ ನಗುವನ್ನ ಯಾವಾಗ ಕಾಣ್ತಿರೋ ಅದೇ ಪುಣ್ಯದ ಕೆಲಸ. ಅವಾಗ್ಲೇ ನನ್ನ ದೇಶ ನಗುತ್ತೆ ಅನ್ನುವಂತ ಪ್ರಬಲ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದಕ್ಕೋಸ್ಕರ ಕೊಟ್ಟ ಮಾತಿನಂತೆ ಇವತ್ತು ನೀರಾವರಿ ಯೋಜನೆಗೆ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ನನಗೆ ಬಹಳ ಅಭಿಮಾನ ಇದೆ. ಇಡೀ 7 ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ, ಆ 7 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬಳು ಮಂತ್ರಿಯನ್ನ ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ, ಅದು ಗೃಹಲಕ್ಷ್ಮಿ ಯೋಜನೆಯನ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಇವತ್ತು ನನಗೆ ಅವಕಾಶವನ್ನ ಮಂತ್ರಿಯನ್ನ ಮಾಡಿದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ನಾನು ವಂದಿಸುತ್ತಾ, ನನ್ನ ಒಂದು ಕ್ಷೇತ್ರಕ್ಕೂ ಕೂಡ ಹೋದ ಸರಿನೇ ಆ ನೀರಾವರಿ ಯೋಜನೆ ಆಗಿತ್ತು 2018ರಲ್ಲಿ. ಕಾರಣಾಂತರದಿಂದ ನನಗೆ ಹೆಸರು ಬರುತ್ತೆ ಅಂತ ಹೇಳಿ ಸರ್ಕಾರ ಬಿದ್ದ ಮೇಲೆ, ಬೇರೆ ನೀರಾವರಿ ಮಂತ್ರಿಗಳಾದ ಮೇಲೆ ನನ್ನ ಕ್ಷೇತ್ರದ ಯೋಜನೆಯನ್ನ ತಡೆದಿದ್ರು. ಆದ್ರೆ ಅದೇ ಯೋಜನೆಗೆ ಮೊನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲಿ ಸುಮಾರು 800 ಕೋಟಿ ರೂಪಾಯಿಯನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಕೊಟ್ಟಂತ ಯಾರಾದ್ರೂ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ಅವರಿಗೆ ನನ್ನ ಧನ್ಯವಾದವನ್ನ ತಿಳಿಸ್ತಾ, ಇನ್ನೊಮ್ಮೆ ಲಕ್ಷ್ಮಣನ ಸೌದಿ ಅವರು ಕಂಡಂತ ಕನಸುಗಳು ಎಲ್ಲ ಈಡೇರಲಿ, ಅವ್ರನ್ನ ಗೆಲ್ಲಿಸಿ ಕಳಿಸಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಒಂದು ದೊಡ್ಡ ನಮಸ್ಕಾರವನ್ನ ಹೇಳಿ, ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಂದಿನ ದಿನದಲ್ಲಿ ಯಾವ ರೀತಿ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ನಮಗೆ ವಿಧಾನಸಭೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರು, ಅದೇ ವಿಶ್ವಾಸವನ್ನು ಬಿಟ್ಟು ಮುಂದೆ ಬರುವಂತ ಲೋಕಸಭೆಯಲ್ಲಿ ನಮಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ಕೊಂಡು